ಎಲ್ಲರಿಗೂ ನಮಸ್ಕಾರ. ತಿರುಪತಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸೇವೆಗಳಾದ ಸುಪ್ರಭಾತ ಸೇವೆ, ಅರ್ಚನೆ, ಹಾಗೆ ತೋಮಾಲ ಸೇವೆ, ಹಾಗೆ ಅಷ್ಟದಳ ಪದ ಪದ್ಮಾರಾಧನಾ ಈ ಸೇವೆಗಳ ಏಪ್ರಿಲ್ ತಿಂಗಳ ಕೋಟ ಅನ್ನೋದು ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಯಾರು ಈ ಸೇವೆಗಳಿಗೆ ಹೋಗಬೇಕು ಅಂದ್ಕೊಂಡಿರ್ತಾರೋ ಅವರು ಲಕ್ಕಿ ಡಿಪ್ ಮುಖಾಂತರ ಈ ಸೇವೆಗಳಿಗೆ ರಿಜಿಸ್ಟರ್ ಮಾಡಿಕೊಂಡು ಈ ಲಕ್ಕಿ ಡಿಪ್ನಲ್ಲಿ ಸೆಲೆಕ್ಟ್ ಆದರೆ ನಂತರ ಈ ಸೇವಾ ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡು ನಂತರ ಸೇವೆಗಳಿಗೆ ಏಪ್ರಿಲ್ ತಿಂಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗತ್ತೆ. ಈ ಟಿಕೆಟ್ಗಳು ಈಗ ಜನವರಿ 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಅನ್ನೋದು ಓಪನ್ ಆಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ 18ನೇ ತಾರೀಕು 20ನೇ ತಾರೀಕು ಬೆಳಗ್ಗೆ 10 ಗಂಟೆವರೆಗೂ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಬೋದಾಗತ್ತೆ. ನಾವು ಈ ಸೇವೆಗಳಿಗಾಗಿ ರಿಜಿಸ್ಟರ್ ಮಾಡಿಕೊಂಡ ನಂತರ 20ನೇ ತಾರೀಕು 10 ಗಂಟೆ ನಂತರ ಲಕ್ಕಿ ಡ್ರಾ ಅನ್ನೋದು ಮಾಡ್ತಾರೆ. ಲಕ್ಕಿ ಡ್ರಾನಲ್ಲಿ ನಾವು ಏನಾದರೂ ಸೆಲೆಕ್ಟ್ ಆದರೆ ನಮಗೆ ಮೆಸೇಜ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಆನ್ಲೈನಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನಾವು ರಿಜಿಸ್ಟರ್ ಮೊಬೈಲ್ ನಂಬರಿಂದ ಚೆಕ್ ಮಾಡ್ಕೊಂಡು ಲಾಗಿನ್ ಆಗಿ ಅಲ್ಲಿ ಸೆಲೆಕ್ಟ್ ಆಗಿದರೆ ನಮ್ಗೆ ಡಿಸ್ಪ್ಲೇ ಆಗುತ್ತೆ. ಅದು ಟಿಕೆಟ್ ಅಮೌಂಟ್ನ ಪೇ ಮಾಡಿ ನಾವು ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನಾವು ಯಾವ ಡೇಟ್ಗೆ ಸೆಲೆಕ್ಟ್ ಆಗಿರ್ತೀವೋ ಆ ಡೇಟ್ಗೆ ನಾವು ಸೇವೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ಹಾಗೆ ಈ ಸೇವೆಗಳಿಗೆ ಹೇಗೆ ಬುಕ್ ಮಾಡ್ಕೊಳ್ಳೋದು, ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಈ ಲಕ್ಕಿ ಡಿಪ್ಗೆ ಅನ್ನೋದು ಗೊತ್ತಾಗದೇ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕನ್ನು ಸಹ ಪ್ರೊವೈಡ್ ಮಾಡಿರ್ತೀನಿ. ಅದನ್ನು ನೋಡಿ ನೀವು ಆ ರಿಜಿಸ್ಟ್ರೇಷನ್ ಅನ್ನೋದು ಸಹ ಮಾಡ್ಕೊಬೋದಾಗತ್ತೆ. ಹಾಗೆ ನೆಕ್ಸ್ಟ್ ಬಂದು ಇನ್ನಿತರ ಸೇವೆಗಳಾದ ಕಲ್ಯಾಣೋತ್ಸವ ಆಗಿರ್ಬೋದು, ಹಾಗೆ ಸಹಸ್ರ ದೀಪಾಲಂಕರಣ ಸೇವೆ ಆಗಿರ್ಬೋದು, ಊಂಜಲ್ ಸೇವೆ ಆಗಿರ್ಬೋದು, ಈ ಸೇವೆಗಳಿಗೂ ಸಹ ಏಪ್ರಿಲ್ ತಿಂಗಳ ಕೋಟ ಅನ್ನೋದು ರಿಲೀಸ್ ಮಾಡ್ತಾ ಇದ್ದಾರೆ. ಆ ಟಿಕೆಟ್ಗಳನ್ನೋದು ಸಹ ಈಗ ಜನವರಿ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ TTD ವೆಬ್ಸೈಟ್ನಲ್ಲಿ. ಈ ಸೇವಾ ಟಿಕೆಟ್ಗಳು ಯಾರಿಗೆ ಬೇಕು ಅಂದ್ಕೊಂಡಿರ್ತಾರೋ ಅವರು ಸಹ 22ನೇ ತಾರೀಕು ಜನವರಿ 22ನೇ ತಾರೀಕು 2024ರಂದು ಬೆಳಗ್ಗೆ 10 ಗಂಟೆಗೆ TTD ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಬೋದಾಗತ್ತೆ. ಹಾಗೆ ನಂತರ ಏಪ್ರಿಲ್ ತಿಂಗಳಲ್ಲಿ ಅಂಗಪ್ರದಕ್ಷಿಣೆ ಯಾರು ಮಾಡಬೇಕು ಅಂದ್ಕೊಂಡಿರ್ತಾರೋ ತಿರುಮಲದಲ್ಲಿ ಅವ್ರಿಗಾಗಿಯೂ ಸಹ ಏಪ್ರಿಲ್ ತಿಂಗಳ ಅಂಗಪ್ರದಕ್ಷಿಣೆ ಟಿಕೆಟ್ಗಳನ್ನೋದು ಸಹ ರಿಲೀಸ್ ಮಾಡ್ತಾಯಿದ್ದಾರೆ. ಆ ಟಿಕೆಟ್ಗಳನ್ನೋದು ಸಹ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಟಿಕೆಟ್ಗಳು ಸಹ ಯಾರಿಗೆ ಬೇಕಾಗಿದೆ ಅಂದ್ಕೊಂಡಿರೋರು 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ TTD ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಬೋದಾಗತ್ತೆ ಏಪ್ರಿಲ್ ತಿಂಗಳಿಗಾಗಿ. ಹಾಗೆ ನೆಕ್ಸ್ಟ್ ಬಂದು ಸೀನಿಯರ್ ಸಿಟಿಸನ್ಸ್ಗೆ ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ಗೆ ಸ್ಪೆಷಲ್ ಎಂಟ್ರಿ ದರ್ಶನದ ಮುಖಾಂತರ ಉಚಿತ ದರ್ಶನದ ಟಿಕೆಟ್ಗಳನ್ನು ಏಪ್ರಿಲ್ ತಿಂಗಳ ಕೋಟ ಅನ್ನೋದು ಸಹ ಈಗ ರಿಲೀಸ್ ಆಗ್ತಾ ಇದೆ. ಆ ಟಿಕೆಟ್ಗಳನ್ನೋದು ಸಹ ಏಪ್ರಿಲ್ಗಾಗಿ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆನ್ಲೈನಲ್ಲಿ TTD ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡ್ತಾರೆ. ಯಾರು ಈ ಟಿಕೆಟ್ಗಳ ಮುಖಾಂತರ ದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಾರೋ ಸೀನಿಯರ್ ಸಿಟಿಸನ್ಸ್ ಯಾರಿರ್ತಾರೋ ಅವರು, ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಯಾರಿರ್ತಾರೋ ಅವರು ಈ TTD ವೆಬ್ಸೈಟ್ನಲ್ಲಿ ಈ ಕೋಟ ರಿಲೀಸ್ ಆಗಿದ ತಕ್ಷಣ 3 ಗಂಟೆಗೆ ರಿಲೀಸ್ ಆಗಿದ ತಕ್ಷಣ ನಾವು ಬುಕ್ ಮಾಡ್ಕೊಬೋದಾಗುತ್ತೆ ಆನ್ಲೈನಲ್ಲಿ. ಹಾಗೆ ನೆಕ್ಸ್ಟ್ ಬಂದು 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳನ್ನೋದು ಸಹ ಏಪ್ರಿಲ್ ತಿಂಗಳ ಕೋಟ ಅನ್ನೋದು ಆನ್ಲೈನ್ ಕೋಟ ಈಗ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ ತಿಂಗಳಲ್ಲಿ ಯಾರು ಈ 300 ರೂಪೀಸ್ ದರ್ಶನದ ಮುಖಾಂತರ ಸ್ಪೆಷಲ್ ಎಂಟ್ರಿ ದರ್ಶನದ ಮುಖಾಂತರ ಯಾರು ದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಾರೋ ತಿರುಮಲದಲ್ಲಿ ಅವರು TTD ವೆಬ್ಸೈಟ್ನಲ್ಲಿ ಈ ಟಿಕೆಟ್ಗಳನ್ನೋದು 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಆಗುತ್ತೆ. TTD ವೆಬ್ಸೈಟ್ನಲ್ಲಿ ಯಾರು ಈ ಟಿಕೆಟ್ಗಳು ಬೇಕಾಗಿದೆ ಅನ್ನೋರು ಇರ್ತಾರೋ ಅವರು 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ TTD ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಬೋದಾಗತ್ತೆ. ಹಾಗೆ ನೆಕ್ಸ್ಟ್ ಬಂದು 500 ರೂಪೀಸ್ ವರ್ಚುವಲ್ ಸೇವಾ ಟಿಕೆಟ್ಗಳೊಂದಿಗೆ ದರ್ಶನ ಪಡೆದುಕೊಳ್ಳುವ ಟಿಕೆಟ್ಗಳನ್ನೋದು ಸಹ 500 ರೂಪೀಸ್ ದರ್ಶನದ ಟಿಕೆಟ್ಗಳನ್ನೋದು ಸಹ 22ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಜನವರಿ 22 ಮಧ್ಯಾಹ್ನ 3 ಗಂಟೆಗೆ ಈ ಟಿಕೆಟ್ಗಳನ್ನೋದು ಏಪ್ರಿಲ್ ತಿಂಗಳ ಕೋಟ ಅನ್ನೋದು ರಿಲೀಸ್ ಮಾಡ್ತಾ ಇದ್ದಾರೆ. ಯಾರು ಈ 300 ರೂಪೀಸ್ ದರ್ಶನಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಾರೋ ಅವರು ಈ ಟಿಕೆಟ್ಗಳ ಬದಲಾಗಿ ಈ ಟಿಕೆಟ್ಗಳನ್ನೋದು ಸಹ ವರ್ಚುವಲ್ ಸೇವಾ ಟಿಕೆಟ್ಗಳೊಂದಿಗೆ ತೆಗೆದುಕೊಳ್ಳೋದ್ರ ಮುಖಾಂತರ ಈ ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಹೋಗ್ಬೋದಾಗತ್ತೆ. ಹಾಗೆ ಈ ಟಿಕೆಟ್ಗಳನ್ನೆಲ್ಲ ಹೇಗೆ ಬುಕ್ ಮಾಡ್ಕೊಳ್ಳೋದು ಅನ್ನೋದು ಏನಾದರೂ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಕೆಳಗಡೆ ಈ ಎಲ್ಲ ಟಿಕೆಟ್ಗಳನ್ನು ಹೇಗೆ ಬುಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇರುವ ವೀಡಿಯೋಸ್ನೆಲ್ಲ ಕಂಪ್ಲೀಟಾಗಿ ನಾನು ಪ್ರೊವೈಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ ವಿಡಿಯೋಗಳನ್ನು ನೋಡಿ ನೀವು ಈ ಟಿಕೆಟ್ಗಳನ್ನೆಲ್ಲ ಬುಕ್ ಮಾಡ್ಕೊಬೋದಾಗತ್ತೆ. ಹಾಗೆ ಏಪ್ರಿಲ್ ತಿಂಗಳಲ್ಲಿ ವಾರ್ಷಿಕವಾಗಿ ನಡೆಯುವ ವಸಂತೋತ್ಸವ ಸೇವೆಗಳನ್ನು ಸಹ ನಿರ್ವಹಿಸ್ತಾ ಇರ್ತಾರೆ. ಈ ವಸಂತೋತ್ಸವಗಳು ಸಹ ಪ್ರತಿ ವರ್ಷ ನಡೆಯುವ ಹಾಗೆ ಈ ವರ್ಷವೂ ಏಪ್ರಿಲ್ ತಿಂಗಳಲ್ಲಿ ನಡೀತಾ ಇರುತ್ತೆ. ಈ ವಸಂತೋತ್ಸವಗಳು ಅನ್ನೋದು ಸಹ ತಿರುಮಲದಲ್ಲಿ 21 ಏಪ್ರಿಲ್ 2024ರಿಂದ 23 ಏಪ್ರಿಲ್ 2024ವರೆಗೂ ವಸಂತೋತ್ಸವಗಳು ನಡೀತಿರ್ತವೆ ತಿರುಮಲದಲ್ಲಿ. ಪ್ರತಿ ವರ್ಷ ಹಾಗೆ ಈ ವರ್ಷ ನಡೀತಾ ಇರ್ತವೆ. ಹಾಗೆ ಈ ಟಿಕೆಟ್ಗಳು ಯಾರಿಗೆ ಬೇಕಾಗಿದ್ದು, ಹಾಗೆ ಈ ಸೇವೆಯಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಬೇಕು ವಸಂತೋತ್ಸವಗಳಲ್ಲಿ ಅನ್ನೋರು ಇರ್ತಾರೋ ಅವರು ಈಗ ಆ ಟಿಕೆಟ್ಗಳನ್ನೋದು ಸಹ ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಆ ಟಿಕೆಟ್ಗಳಿಗೆ ಯಾರು ಬೇಕಾಗಿದೆ ಅಂದ್ಕೊಂಡಿರೋರು ಈ ಟಿಕೆಟ್ಗಳನ್ನೋದು ಸಹ ನಾವು 22ನೇ ತಾರೀಕು TTD ವೆಬ್ಸೈಟ್ನಲ್ಲಿ ನಾವು
ಬುಕ್ ಮಾಡ್ಕೊಬೋದಾಗತ್ತೆ. ಈ ಸೇವೆಗಳಿಗೆ ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವರು ಈ ಟಿಕೆಟ್ಗಳನ್ನು 22/1/2024 ಆನ್ಲೈನಲ್ಲಿ ಬುಕ್ ಮಾಡ್ಕೊಬೋದಾಗತ್ತೆ. ಹಾಗೆ ನೆಕ್ಸ್ಟ್ ಬಂದು ನಡೆದುಕೊಂಡು ಹೋಗುವ ಮೆಟ್ಲು ಮಾರ್ಗದಲ್ಲಿ ನಾವು ಡೇ ಟೈಮಲ್ಲಿ ಶ್ರೀವಾರಿ ಮೆಟ್ಲು ಮಾರ್ಗ ಆಗಿರ್ಬೋದು, ಹಾಗೆ ಅಲಿಪಿರಿ ಮೆಟ್ಲು ಮಾರ್ಗ ಆಗಿರ್ಬೋದು, ಎರಡೂ ಮೆಟ್ಲು ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗ್ಬೋದಾಗತ್ತೆ. ಹಾಗೆ ಫ್ರೀ ದರ್ಶನದ ಟಿಕೆಟ್ಗಳನ್ನೋದು ಸಹ ಮೆಟ್ಲು ಮಾರ್ಗದಲ್ಲಿ ನಾವೇನಾದ್ರು ನಡ್ಕೊಂಡು ಹೋಗಬೇಕು ಅಂದ್ಕೊಂಡಿರೋರಿಗೂ ಸಹ ಈಗ ಅಲಿಪಿರಿ ಮೆಟ್ಲು ಮಾರ್ಗದಲ್ಲಿ ಯಾವುದೇ ರೀತಿಯ ಮೆಟ್ಲು ಮಾರ್ಗದ ಮಧ್ಯದಲ್ಲಿ ಟಿಕೆಟ್ಗಳನ್ನು ಕೊಡೋದಿಲ್ಲ. ಆದರೆ ಶ್ರೀವಾರಿ ಮೆಟ್ಲು ಮಾರ್ಗದ ಮಧ್ಯದಲ್ಲಿ ನಮಗೆ ನಡ್ಕೊಂಡು ಹೋಗುವಾಗ ಈ ಟಿಕೆಟ್ಗಳನ್ನದು ಆ ದಿನದ ಟಿಕೆಟ್ಗಳು ಮುಗಿಯೋವರೆಗೂ ಆ ದಿನದ ಟಿಕೆಟ್ಗಳು ಡೈಲಿ ಕೊಡ್ತಾ ಇರ್ತಾರೆ. ತೆಗೆದುಕೊಂಡು ಸಹ ನಾವು ಫ್ರೀ ದರ್ಶನಕ್ಕೆ ಹೋಗ್ಬೋದಾಗತ್ತೆ. ಹಾಗೆ ಅಲಿಪಿರಿ ಮೆಟ್ಲು ಮಾರ್ಗದಲ್ಲಿ ಹೋಗಬೇಕು ಅಂದ್ಕೊಂಡಿರೋರು ಅಲಿಪಿರಿ ಹತ್ರ ಇರುವ ತಿರುಪತಿಯಲ್ಲಿ ಅಲಿಪಿರಿ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್ನಲ್ಲಿ ನಾವು ಈ ಟಿಕೆಟ್ಗಳನ್ನು ಫ್ರೀ ದರ್ಶನದ ಟಿಕೆಟ್ಗಳನ್ನು ತೆಗೆದುಕೊಂಡು ಹೋಗಿ ನಂತರ ನಡ್ಕೊಂಡು ಹೋಗ್ಬೋದು, ಇಲ್ಲ ಬಸ್ನ ಮುಖಾಂತರ ಅಥವಾ ವೆಹಿಕಲ್ಸ್ ಮುಖಾಂತರ ಸಹ ಹೋಗ್ಬೋದಾಗತ್ತೆ. ಹಾಗೆ ತಿರುಪತಿಯಲ್ಲಿ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಆಗಿರ್ಬೋದು, RTC ಬಸ್ ಸ್ಟ್ಯಾಂಡ್ ಹತ್ರ ರೈಲ್ವೆ ಸ್ಟೇಷನ್ ಹತ್ರ ಈ ಕಾಂಪ್ಲೆಕ್ಸ್ಗಳೆಲ್ಲ ಸಹ ಈ ಫ್ರೀ ದರ್ಶನದ ಟಿಕೆಟ್ಗಳನ್ನು ಸಹ ಕೊಡ್ತಾ ಇದ್ದಾರೆ. ಆ ಟಿಕೆಟ್ಗಳನ್ನು ತೆಗೆದುಕೊಂಡು ಹೋಗಿ ನಾವು ಏನು ನಮಗೆ ಸಮಯ ಕೊಟ್ಟಿರ್ತಾರೋ ಆವತ್ತಿನ ದಿನದ ಟಿಕೆಟ್ಗಳು ಆವತ್ತಿನ ದಿನ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತಾರೆ. ಆ ಟೈಮ್ನ ನಮಗೇನು ಮೆನ್ಷನ್ ಮಾಡಿ ಕೊಟ್ಟಿರ್ತಾರೋ ಆ ಟಿಕೆಟ್ಗಳಲ್ಲಿ ಆ ಟೈಮ್ಗೆ ಎಕ್ಸಾಕ್ಟಾಗಿ ನಾವು ಕ್ಯೂ ಲೈನ್ಗೆ ಎಂಟ್ರಿ ಆಗಿದರೆ ತಿರುಮಲದಲ್ಲಿ ಬೇಗ ದರ್ಶನ ಆಗೋ ಚಾನ್ಸಸ್ ಇರುತ್ತೆ. ನಾವು ಈ ಫ್ರೀ ದರ್ಶನದ ಟಿಕೆಟ್ಗಳನ್ನು ತೆಗೆದುಕೊಂಡು ಹೋಗ್ದಿರ ಡೈರೆಕ್ಟಾಗಿ ಫ್ರೀ ದರ್ಶನದ ಕ್ಯೂ ಲೈನ್ಗೆ ಎಂಟ್ರಿ ಆಗಿದ್ರೆ ತುಂಬ ಹೊತ್ತು ವೆಯ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ಫ್ರೀ ದರ್ಶನದ ಟಿಕೆಟ್ಗಳು ತೊಗೊಂಡೋದ್ರೆ ಬೇಗ ದರ್ಶನ ಆಗೋ ಚಾನ್ಸಸ್ ಇರುತ್ತೆ. ಇದಿಷ್ಟು ಪ್ರಸ್ತುತ ಇರುವ ತಿರುಮಲದಲ್ಲಿನ ಮಾಹಿತಿ ಆಗಿರುತ್ತೆ. ಇದೇ ಥರ ಬೇರೆ ಏನಾದರೂ ಮಾಹಿತಿ ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಈ ಕನ್ನಡ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ.